ಕೋಟ್ಯಾಂತರ ವರ್ಷಗಳ ಹಿಂದೆ ಶೂನ್ಯದಲ್ಲಿ ಒಂದು ಮಹಾಸ್ಫೋಟ ಸಂಭವಿಸಿತು. ಅದೇ ಬಿಗ್ ಬ್ಯಾಂಗ್. ಆಗ ಶೂನ್ಯದಿಂದ ಶಕ್ತಿಯಿಂದ ಕಣಗಳು, ಕಣಗಳಿಂದ ನಕ್ಷತ್ರಗಳು ಹುಟ್ಟಿದವು. ನಕ್ಷತ್ರಗಳ ಹೃದಯದಲ್ಲಿ ಅಣುಸಂಯೋಗ ನಡೆದು ಅಲ್ಲಿ ಹೈಡ್ರೋಜನ್, ಹೀಲಿಯಂ, ಬೆಂಕಿಯಂತೆ ಬೆರೆತು ಭಾರವಾದ ಮೂಲಧಾತುಗಳಾದ ಕಾರ್ಬನ್, ಆಮ್ಲಜನಕ, ಕಬ್ಬಿಣಗಳು ರಚಿಸಲ್ಪಟ್ಟವು. ಇವುಗಳೇ ನಮ್ಮ ದೇಹವನ್ನು ನಿರ್ಮಿಸಿದವು. ಹೀಗೆ ನಕ್ಷತ್ರಧೂಳು ಲಕ್ಷಾಂತರ ವರ್ಷಗಳ ವಿಕಸನದ ಮೂಲಕ ಸಿಂಗಲ್ ಸೆಲ್ಯುಲರ್ ಆರ್ಗನಿಸಮ್ಸ್ ಇಂದ ಮಲ್ಟಿ ಸೆಲ್ಯುಲರ್ ಆರ್ಗನಿಸಮ್ಸ್ ಆಗಿ ರೂಪುಗೊಂಡವು. ಅಂತಿಮವಾಗಿ ಅವುಗಳೇ ಮಾನವನಾಗಿ ಬೆಳೆಯಿತು. ಆದರೆ ಆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಆ ನಕ್ಷತ್ರಧೂಳು ಈಗ ಒಂದು ಹೊಸ ಅದ್ಭುತವನ್ನು ಸೃಷ್ಟಿಸಿತು. ಅದೇ ಚೇತನ ಅಥವಾ ಕಾನ್ಷಿಯಸ್ನೆಸ್, ತಾನು ತನ್ನನ್ನೇ ಅರಿತುಕೊಳ್ಳುವ ಶಕ್ತಿ. ಇಂದು ನಾವು ಆಕಾಶವನ್ನು ನೋಡುತ್ತೇವೆ, ನಕ್ಷತ್ರಗಳನ್ನು, ಆಕಾಶಗಂಗೆಗಳನ್ನು ಕಂಡು ಆಶ್ಚರ್ಯಪಡುತ್ತೇವೆ. ನಾವು ಅವುಗಳ ಅನಂತತೆಯ ಬಗ್ಗೆ ಪ್ರಶ್ನಿಸುತ್ತೇವೆ. ಆದರೆ ಆಳವಾಗಿ ನೋಡಿದರೆ ನಾವು ಬ್ರಹ್ಮಾಂಡದಿಂದಲೇ ಹುಟ್ಟಿದ್ದೇವೆ. ಅಂದರೆ ಈಗ ಪ್ರಶ್ನಿಸುತ್ತಿರುವುದು ನಾವಲ್ಲ, ಬ್ರಹ್ಮಾಂಡವೇ ತನ್ನನ್ನು ತಾನೇ ಪ್ರಶ್ನಿಸುತ್ತಿದೆ. ಹೌದು, ನಾವು ನಕ್ಷತ್ರಧೂಳು. ಆದರೆ ಆ ಧೂಳು ಈಗ ಕಣ್ಣು, ಮನಸ್ಸು ಮತ್ತು ಕನಸುಗಳಾಗಿವೆ. ನಾವು ಆಕಾಶವನ್ನು ನೋಡುವಾಗ ನಿಜವಾಗಿ ಬ್ರಹ್ಮಾಂಡವೇ ತನ್ನನ್ನು ತಾನೇ ನೋಡುತ್ತಿದೆ. ಹೀಗಾಗಿ ನಾವು ಕೇವಲ ನಕ್ಷತ್ರಧೂಳಲ್ಲ, ನಾವು ಬ್ರಹ್ಮಾಂಡ ತನ್ನನ್ನು ತಾನೇ ಅರಿಯುವ ಕಣ್ಣು, ಮನಸ್ಸು ಮತ್ತು ಕನಸುಗಳು. ನಮ್ಮಲ್ಲಿ ಮೂಡುವ ಪ್ರತಿ ಪ್ರಶ್ನೆಯೂ ಬ್ರಹ್ಮಾಂಡವೇ ತನ್ನನ್ನೇ ಕೇಳಿಕೊಳ್ಳುವ ಪ್ರತಿಧ್ವನಿಯಾಗಿದೆ. ಹಾಗೂ ನಮ್ಮ ಪ್ರತಿ ನೋಟವು ಬ್ರಹ್ಮಾಂಡ ತನ್ನ ಸೌಂದರ್ಯವನ್ನು ಕಂಡುಕೊಳ್ಳುವ ಕ್ಷಣವಾಗಿದೆ.